ಕನ್ನಡದ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡಂಥ ಖ್ಯಾತ ನಾಯಕಿ ನಟಿಯಾದಂಥ ಶರಣ್ಯ ಅವರು ಇದೀಗ ನಿಧನರಾಗಿದ್ದಾರೆ. ಆದರೆ ಏನಾಗಿದ್ದಕ್ಕೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಾಯಕಿ ನಟಿ ಸೇರ್ಪಡೆಯಾಗಿದ್ದಾರೆ. ಅದು ಈ ನಾಯಕಿ ಸಾವನ್ನಪ್ಪಿದ್ದು ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ. ಬ್ರೈನ್ ಟ್ಯೂಮರಿಂದ ಸುಮಾರು 6 ವರ್ಷಗಳಿಂದ ಕೂಡ ಬಳಲ್ತಿದ್ರು. ಇನ್ನು ಇವರು ಬೇರೆ ಯಾರು ಶರಣ್ಯ ಶಶಿ ಅವರು. ಶರಣ್ಯ ಶಶಿ ಅವರು ತುಂಬಾ ಅದ್ಭುತವಾದ ಕಲಾವಿದೆ. ಮಲಯಾಳಂನಲ್ಲಿ ಖ್ಯಾತ ನಾಯಕಿ ನಟಿಯಾಗಿ ಕೂಡ ಗುರುತಿಸಿಕೊಂಡರು. ಸುಮಾರು 10ಕ್ಕೂ ಅಧಿಕ ಸೀರೆಗಳಲ್ಲಿ 25ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಹೌದು, ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಶರಣ್ಯ ಶಶಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ, ಸೀರೆಗಳಲ್ಲೂ ಕೂಡ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಂಥ ನಟಿ. ನೀವು ಗಮನಿಸಬಹುದು ಫೋಟೋದಲ್ಲಿ. ಇವಾಗ ಬ್ರೈನ್ ಟ್ಯೂಮರ್ ಆದ ನಂತರ 6 ವರ್ಷಗಳಿಂದ ಈಗ ಇದ್ದರು. ಏನೋ ಸದ್ಯ ಇದೇ ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಸದ್ಯ ಬಳಲ್ತಿದ್ದಂಥ ಇವರು ಸಾಕಷ್ಟು ಖರ್ಚು ಮಾಡಿ ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಇನ್ನು ಇದರಿಂದ ಅವರ ಪತಿನೂ ಕೂಡ ದೂರ ಆಗಿದೆ ಅಂತ ಸಹ ಹೇಳಲಾಗುತ್ತೆ. ಸದ್ಯ ಶರಣ್ಯ ಶಶಿ ಅವರು ತೀವ್ರವಾದ ಹೋರಾಟವನ್ನು ಕೂಡ ಮಾಡಿದ್ರು. ಸಾಕಷ್ಟು ಜನ ಇವರಿಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದರು. ಕ್ಯಾನ್ಸರ್ನ ಹೋರಾಟದಿಂದ ಇವರು ಗೆದ್ದು ಬನ್ನಿ ಅಂತ ಕೇಳ್ಕೊಳ್ತಿದ್ರು. ಆದರೆ ತೀವ್ರವಾದ ಬ್ರೈನ್ ಟ್ಯೂಮರ್ ತೊಂದರೆಯಿಂದಾಗಿ ಇಂದು ನಿಧನರಾಗಿದ್ದಾರೆ.